Hello people, welcome to my vlog. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಮಾಡೋಣ ಅನ್ಕೋತಿದ್ದೆ. ಮಧ್ಯಾಹ್ನ ಗುಲಾಬ್ ಜಾಮೂನ್ ಮಾಡಿಟ್ಟೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಏನು ತಲೆಗೆ ಹೊಳಿಲಿಲ್ಲ ನೋಡಿ. ಬಟ್ ಇವಾಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ಹೆಂಗೋ ನಾನು ಇವತ್ತು ಸಂಡೇ ನಾನ್ ವೆಜ್ ತರಿಸ್ಬೇಕು. ಚಿಕನ್ ತರಿಸಿ ಚಿಕನ್ ಗ್ರೇವಿ ಮಾಡ್ಕೊಡ್ತೀನಿ, ಪ್ಲಸ್ ಕಬಾಬು ತೋರಿಸ್ತೀನಿ. ಹೆಂಗ್ ಮಾಡೋದು ಅಂತ ನೋಡ್ಕೊಬನ್ನಿ. ಬಟ್ ಏನಂದರೆ, ದಿಸ್ ಇಸ್ ನಾಟ್ ಕುಕಿಂಗ್ ಚಾನೆಲ್ ಆಯ್ತಾ. ಅಪ್ಪಿ ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ಬೇಡಿ. ಇದು ಬ್ಲಾಗಿಂಗ್ ಚಾನೆಲ್. ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ದಕ್ಷಕ್ ಅಂತ. ಇವತ್ತು ಬಿಸಿ ಬಿಸಿ ಅಡಿಗೆ ತಿನ್ನೋಣ ಬನ್ನಿ. ಸೊ ಈಗ ಅಷ್ಟೇ ಚಿಕನ್ ಕೂತ್ಕೊಂಡು ಆರ್ಡರ್ ಮಾಡ್ಬಿಟ್ಟಿದೀನಿ. ಯಾವ್ದ್ರಲ್ಲಿ ಆರ್ಡರ್ ಮಾಡಿದೀನಿ ಅಂತ ನಾನು ಹೇಳೋದಿಲ್ಲ, ಸುಮ್ಮನೆ ಅಂದಕನ್ರಿ. ಆನ್ಲೈನ್ ಆರ್ಡರ್ ಮಾಡಿದೀನಿ, ಈಗ ಮನೆಗೆ ಬಂದು ತಲುಪುತ್ತೆ. ಹೋಗಿ ಚಿಕನ್ ತರೋದ್ ಪ್ರಾಬ್ಲಮ್ ಏನ್ ಗೊತ್ತಾ, ಅಕ್ಕಪಕ್ಕ ಚಿಕನ್ ಅಂಗಡಿ ಇದೆ, ಬಟ್ ಅಷ್ಟು ಚೆನ್ನಾಗಿರೋದು ಸಿಗಲ್ಲ. ಒಂದ್ಸತಿ ತಂದಿದ್ದೆ, ಅಟ್ರ ಖರಾಬ್ ಆಗಿತ್ತು. ನೆನ್ನೆ ಅಷ್ಟೇ ಚಿಕನ್ ತರಿಸಿದೀನಿ ಆನ್ಲೈನಲ್ಲಿ, ಸೂಪರ್ ಆಗಿ ಬಂತು. ಇವತ್ತು ಹಂಗೆ ಬಂದ್ಬಿಟ್ರೆ ಸಾಕು ನೆಮ್ಮದಿಲಿ. ನಿಮಗೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನೆಲ್ಲ ತರಿಸ್ಬಿಟ್ಟು ಖರಾಬ್ ಗಿರಾಬ್ ಚಿಕನ್ ಬಂದ್ಬಿಟ್ರಿ. ಅದಕ್ಕೋಸ್ಕರ ನಾನು ಈ ಸತಿ ಯೋಚನೆ ಮಾಡ್ಬಿಟ್ಟು ಒಂದೊಳ್ಳೆ ಚಿಕನ್ ಆರ್ಡರ್ ಮಾಡಿದ್ದೀನಿ. ನೋಡೋಣ, ನಿನ್ನೆ ಥರಾನೇ ಬಂದರೆ ನಿಮಗೆ ಆರಾಮ್ಸೆ ಒಳ್ಳೆ ಚಿಕನ್, ರುಚಿ ರುಚಿಯಾದ ಚಿಕನ್ ಸಾಂಬಾರು ಪ್ಲಸ್ ಕಬಾಬ್ ಮಾಡಿ ನಾನು ತೋರಿಸ್ತೀನಿ. ಹೆಂಗೆ ಬರುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನೀವು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತೀನಿ. ಸಿಂಪಲ್ ರೆಸಿಪಿ ಕಣ್ರಿ, ಏನೂ ಇಲ್ಲ. ನಿಮಗೆ ಇಂಗ್ರೀಡಿಯೆಂಟ್ಸು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಏನೇನು ಹಾಕಬೇಕು ಅಂತಂದು ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯ್ತಾ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಅಡಿಗೆ ಚಾನೆಲ್ ಅಲ್ಲ. ನಿಮ್ಮೆಲ್ಲರೂ ಶಾರ್ಟ್ ಫೀಡಲ್ಲೋ ಇಲ್ಲ ರೀಲ್ ಫೀಡಲ್ಲೋ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆಯ್ತಾ. ಮುಂದೇನು ಅಡಿಗೆ ತೋರಿಸ್ತೀನಿ, ಅದಕ್ಕೋಸ್ಕರನೇ ಸಿಗೋಣವಾ ಚಿಕನ್ ಬರೋವರೆಗೂ. ಈ ಕೂದಲನ್ನ ಇಗ್ನೋರ್ ಮಾಡಿ ಆಯ್ತಾ. ನಾನೀಗ ಸ್ವಲ್ಪ ಹೊತ್ತು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಅವಾಗ ನೋಡ್ತೀನಿ. ಸೊ ನಾನು ಈಗ ಅಷ್ಟೇ ಚಿಕನ್ ತಂದೆ ಮನೆಯೊಳಗೆ. ಇಲ್ಲಿ ಇದೆ ಚಿಕನ್ನು ನೋಡಿ, ಹಿಂಗೆ ಫುಲ್ಲು ಫ್ರೆಶ್ ಕಟ್ ಆಗಿ ಸ್ಲೀಕಾಗಿ ಮಾಡಿ ಪ್ಯಾಕೇಜಿಂಗ್ ಮಾಡಿಬಿಟ್ಟು ಕಳಿಸ್ತಾರೆ. ಚಿಕನ್ ಮಾತ್ರ ಚೆನ್ನಾಗಿರುತ್ತೆ. ತರಿಸ್ಕೊಳ್ಳೋದಿದೆ ಆನ್ಲೈನ್ ತರಿಸ್ಕೊಳ್ಳಿ. ಮೈಸೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಎಲ್ಲಾದರೂ ಆಗಲಿ ಮೇಜರ್ ಸಿಟಿಗಳಲ್ಲೆಲ್ಲ ಆರಾಮ್ಸೆ ಆನ್ಲೈನಲ್ಲಿ ಚಿಕನ್ ತರಿಸ್ಕೋಬೋದು, ಪ್ರಾಬ್ಲಮೇ ಇಲ್ಲ. ಹಳ್ಳಿಯವ್ರು ಮಾತ್ರ ಹೋಗ್ಬಿಟ್ಟು ಶುದ್ಧ ನಾಟಿ ಕೋಳಿನ ಕತ್ಕೊ ಬನ್ನಿ, ಆಮೇಲೆ ಅಡುಗೆ ಮಾಡೋರಂತೆ. ಈಗ ಸದ್ಯಕ್ಕೆ ಇದೇ ನಮ್ಮ ಗತಿ. ಸೊ ಬನ್ನಿ ಶುರು ಮಾಡೋಣ. ಫಸ್ಟಿಂದ ನೀರಿಗೆ ಹಾಕಬೇಕು, ಯಾಕಂದರೆ ಇದು ಸ್ವಲ್ಪ ಐಸ್ ಗಟ್ಟಿ ಫ್ರಿಜ್ಜಲ್ಲಿ ಇರ್ತಾರಲ್ವ, ಅದಕ್ಕೋಸ್ಕರ ಅಷ್ಟೇ. ಸೊ ಬನ್ನಿ ಮುಂದೆ ಕಂಟಿನ್ಯೂ ಮಾಡೋಣ. ಏನು ಕತೆ ಅಂತ ಹೇಳ್ಕೊಂಡು ಅಷ್ಟೊಳಗೆ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಫಸ್ಟು ಗೊತ್ತಲ್ವ, ಹೋಗಿ ಬರ್ತೀನಿ. ನೋಡ್ರಪ್ಪ, ಇಂಗ್ರೀಡಿಯೆಂಟ್ಸ್ ಬರೀ ಇಷ್ಟೇ. ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಅರ್ಶಿನದ ಪುಡಿ, ಇದು ಖಾರದ ಪುಡಿ, ಇದು ಸೋಯಾ ಸಾಸು, ಒಂದೇ ಒಂದು ಮೆಣಸು ಲಾಸ್ಟಿಗೆ ಹಾಕೋಕ್ಕೆ. ಇದೇನು ಅಂತ ಕೇಳಿದ್ರೆ ಇದು ಆರಿಗೇನೋ ಪಿಜ್ಜಾದ ಮೇಲೆ ಹಾಕ್ತಾರಲ್ವ, ಅದು ಅಷ್ಟೇ. ಇಷ್ಟೇ ಬೇಕಾಗಿರೋದು ಕಣ್ರಿ. ಈಗ ಇದನ್ನೆಲ್ಲ ಚಿಕನ್ನ ತಂದು ಇದಕ್ಕೆ ಹಾಕಿ ಸುರೀರಿ. ಈಗ ನೋಡಿ, ಇದೇ ಚಿಕನ್ನ ತಂದು ಇದಕ್ಕೆ ಸುರೀರಿ ಹಿಂಗೆ ಆಯ್ತಾ. ಈಗ ಇದೇ ಚಿಕನ್ ಇದೆಲ್ಲ ಮಸಾಲೆ ಹಾಕಿ ಬೆರೆಸಿ ನಿಮಗೆ ಸಿಗ್ತೀನಿ ಒಂದು 2 ಮಿನಿಟ್ಸ್ ಇರಿ. ನೋಡ್ರಪ್ಪ, ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ. ಉಪ್ಪೊಂದು ಹಾಕಿಲ್ಲ ಅಷ್ಟೇ, ಉಪ್ಪೊಂದು ಹೀಗೆ ಹಾಕಬೇಕು. ಈಗ ಉಪ್ಪು ಹಾಕಿದ್ರೆ ದಿಸ್ ಇಸ್ ರೆಡಿ. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಹಾಗೆ ತೊಗೊಂಡೋಗ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಡಿ. ಒಂದು ಹಿಂಗೆ ಹೋಗಿ ಉಪ್ಪು ತಂದು ಹಿಂಗೆ ಹಾಕಿ ನಿಮಗೆ ತೋರಿಸ್ತೀನಿ. ಮಿಕ್ಸ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ಜಸ್ಟ್ ನಮಗೆ ನೋಡ್ರಪ್ಪ, ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬಿಡ್ತೀನಿ. ನಿಮಗೆ ಚಿಕನ್ನ ಕಲಿಸ್ಬಿಟ್ಟು ಹಿಂಗೇನೆ ಸ್ಟವ್ ಮೇಲಿಟ್ಟು ನಿಮಗೆ ಹೆಂಗೆ ಕುದಿಯುತ್ತೆ ತೋರಿಸ್ತೀನಿ. ಈಗ ದಿಸ್ ಇಸ್ ಹೌ ದ ಚಿಕನ್ ಲುಕ್ಸ್. ಈಗ ಸ್ವಲ್ಪ ಒಂದು 2 ಮಿನಿಟ್ಸಲ್ಲಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡೋಣ. ಈಗ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಇದೆ ಚಿಕನ್ ಬೇಯ್ತಾ ಇದೆ. ಇಷ್ಟೇ ಕಣ್ರಪ್ಪ ರೆಸಿಪಿ, ಏನಿಲ್ಲ ಜಾಸ್ತಿ ಆಯ್ತಾ. ಲಾಸ್ಟಲ್ಲಿ ಮಾತ್ರ ಮೆಣಸು ಮಾತ್ರ ಕಟ್ ಮಾಡಿ ಹಾಕ್ಬಿಡಿ. ಒಂಚೂರು ಅಷ್ಟೇ ನೀರು ಹಂಗೆ ಹಾಕಿದ್ದೀನಿ. ಆ್ಯಕ್ಚುಲಾಗಿ ನೀರು ಹಾಕಬೇಕು, ನೀರು ಹಾಕ್ದಾಗ ನಾನು ತೋರಿಸ್ತೀನಿ. ಸದ್ಯಕ್ಕೆ ಒಂದ್ಸತಿ ನೋಡ್ಕೊಬೇಡಿ ಹೆಂಗಾಗಿದೆ ಅಂತ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಚಿಕನ್ನು ಒಂದು ರೇಂಜಿಗೆ ಬರಬೇಕು, ಅಲ್ಲಿವರೆಗೂ ಹಿಂಗೇನೆ ಕುದಿಬೇಕು. ಇದಾದ್ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ನೀರು ಹಾಕಿ ಹಂಗೆ ಮುಚ್ಚಿಟ್ಬಿಡಿ. ನಿಮ್ಮದು ಆರಾಮ್ಸೆ ಒಂದು ನಾಟಿ ಕೋಳಿ ಸ್ಟೈಲಲ್ಲೂ ರೆಡಿ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ಲಾಸ್ಟ್. ನಾನು ಹೇಳ್ದಂಗೆ ಚಿಕನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಚಿಕನ್ ಅಂತ ಪಾಡಿಗೆ ಬೇಯ್ತಾ ಇದೆ. ಸೊ ಅಷ್ಟರಲ್ಲಿ ಬನ್ನಿ ನಾವೇನಾದರೂ ಮಾತಾಡೋಣ ಗೈಸ್. ಸೊ ಏನಂದರೆ, ಇದು ಎಷ್ಟು ಜನರು ಬ್ಯಾಚುಲರ್ಸ್ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕಮೆಂಟ್ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ ನಿಮಗೆ. ಒಂದೇನಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ರೆಸಿಪಿಗಳನ್ನ ತರೋಣ, ಇನ್ನೂ ಬೇಕಾದಷ್ಟು ತರೋಣ. ಈಗ ಇನ್ನೂ ಕಬಾಬು ರೆಡಿ ಆಗಬೇಕು. ಸೊ ಕಬಾಬಿಗೆ ನಾನು ಇಲ್ಲಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಮಸಾಲ ಒಂದೇನಂದರೆ ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಅವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚಿಕನ್ ರೆಡಿ ಆಗುತ್ತೆ.
ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಕಬಾಬು, ಬಟ್ ಇವಾಗ ಟ್ರೈ ಮಾಡೋಣ. 1 ಸ್ಪೂನ್ ಸಾಕು ಕಾರ್ನ್ಫ್ಲವರು ಸಿಕ್ತು ಅಂತ ಹೇಳ್ಬಿಟ್ಟು ಹಿಟ್ ಥರ ಒಂದಿಷ್ಟು ಹಾಕ್ಬಿಟ್ಬಿಡ್ರಿ ಆಯ್ತಾ. ಸೊ ಇದು ಗ್ರೇವಿ ಯಾವುದಕ್ಕೆಲ್ಲ ಒಳ್ಳೆಯದು ಅಂತ ನೀವು ಕೇಳೋದಿದ್ರೆ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ, ರೈಸಿಗೆ ಸಗದಾಗಿರುತ್ತೆ. ಅದು ಬಿಟ್ಟರೆ ಮುದ್ದೆಗಂತೂ ಇನ್ನೂ ಸಗದಾಗಿರುತ್ತೆ. ಮುದ್ದೆ ತಿನ್ನೋರಿದೆ ಹೇಳ್ಬಿಡಿ. ನಾನು ಅಷ್ಟು ಮುದ್ದೆ ತಿನ್ನಲ್ಲ, ಬಟ್ ಮುದ್ದೆಗಾದರೆ ಓಕೆ. ಅದಾದಮೇಲೆ ಅಕ್ಕಿ ರೊಟ್ಟಿ ಇದಕ್ಕೂ ಸಗದಾಗಿರುತ್ತೆ. ಇನ್ನೇನಂದರೆ ಇದು ನಾನ್ ಬರುತ್ತಲ್ಲ ಅದಕ್ಕೂ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ವೆರೈಟಿ ಐಟಮ್ಸ್ಗಳಲ್ಲೇ ತಿನ್ಬೋದು ಕಣ್ರಿ. ಇದನ್ನ ಸಾಗದಾಗಿರುತ್ತೆ. ಅದು ಬಿಡು, ಚಿಕನ್ನ ಬೇಕಾದ್ರೆ ಸೈಡಿಗೆ ಪಕ್ಕಕ್ಕೆ ಎತ್ಬಿಟ್ಟು ಅದ್ರಲ್ಲಿ ಇದು ರಸ ಬರುತ್ತೆ, ಅದನ್ನು ಹಾಗೆ ಹೀರ್ಕೊಂಡು ಕುಡ್ಕೊಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಮಾಡ್ಬೋದು ನೀವು ಆಯ್ತಾ. ಸೊ ಹಿಂಗೆಲ್ಲ ಇದೆ ಕಣ್ರಿ. ನೀವು ನೋಡಿ ಮಾಡಿ ಟ್ರೈ ಮಾಡಿ ಮನೇಲಿ. ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ವಾಪಸ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಗೈಸ್ ಹೆಂಗಿತ್ತು ಚಿಕನ್ ಅಂತ ಹೇಳ್ಬಿಟ್ಟು ನಿಮ್ಮ ಮನೇಲಿ. ಸೊ ನೋಡೋಣ. ಸ್ಮೆಲ್ ಅಂತೂ ಗಮ್ ಅಂತ ಬರ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ ಹೆಂಗಿದು. ನನ್ನ ಚಿಕ್ಕ ರೂಮು, ಬ್ಯಾಚುಲರ್ ಗೈಸ್, ಐ ಎಮ್ ಅ ಬ್ಯಾಚುಲರ್, ಪ್ಯೂರ್ ಬ್ಯಾಚುಲರ್. ನಾನೇ ಅಡುಗೆ ಮಾಡ್ಕೋಬೇಕು, ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲಾನು ಮಾಡ್ಬಿಡಿ ಅಷ್ಟೇ. ಈಗ ಇನ್ನೇನು ಕಬಾಬ್ ಆಗೋದನ್ನ ತೋರಿಸ್ತೀನಿ, ಅಲ್ಲಿವರೆಗೂ ಸ್ಟೇಟ್ಯೂನ್. ನೋಡ್ರಪ್ಪ, ಕಬಾಬ್ಗೂ ಸಹ ನಾನು ಮಸಾಲ ಮಿಕ್ಸ್ ಮಾಡ್ಕೊಬಿಟ್ಟಿನಿ. ಸೇಮ್ ಮಸಾಲ ಏನಿಲ್ಲ, ಜಸ್ಟ್ ಕಾರ್ನ್ಫ್ಲೋರ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಬಿಟ್ಟಿನಿ ಅಷ್ಟೇ. ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ನಿಮಗೆ, ಕಾಣಿಸ್ತಾ ಇದೆಯೇ ಅಂತ ನಾನು ಭಾವಿಸ್ತೇನೆ. ಓಕೆ, ಇಷ್ಟೆಲ್ಲ ಕನ್ನಡ ಬೇಡ ಅಂತ ಗೊತ್ತು ನನಗೆ, ಆದರೂ ಸಹ ಸ್ವಲ್ಪ ಕನ್ನಡದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ ಮಾತೆ. ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಚಂದ ಎಣ್ಣೆಗೆ ಹಾಕಿದ್ರೆ ಕಬಾಬ್ ರೆಡಿ ಆಗಿಬಿಡುತ್ತೆ. ಕಬಾಬು ತೋರಿಸ್ಬಿಡ್ತೀನಿ ನಿಮಗೆ. ಸಿಂಪಲ್ ರೆಸಿಪಿ ಕಣ್ರಿ, ಯಾಕೆ ಇಷ್ಟೆಲ್ಲ ಕೆಡ್ಸ್ಕೊತೀರಾ? ಇಷ್ಟೇ ಒಂದಿಷ್ಟು ಮಸಾಲ ಕರೆಕ್ಟಾಗಿ ನಾನು ಹಾಕ್ಬಿಡ್ತಿರ್ತೀನಿ. ಕ್ಯಾಪ್ಷನ್ ಬೇಕಾದ್ರೆ ಹಾಕ್ಬಿಟ್ಟಿರ್ತೀನಿ. ಓಪನ್ ಮಾಡಿ ನೋಡಿಕೊಂಡು ನೀವು ಆರಾಮ್ಸೆ ಮನೇಲಿ ಮಾಡ್ಕೊಬಿಡಿ. ಕಬಾಬ್ ಅಂತೂ ರುಚಿಯಾಗಿ ಬರುತ್ತೆ. ಬನ್ನಿ ನೋಡೋಣ. ನೋಡ್ರಪ್ಪ, ಇನ್ನು ಸ್ವಲ್ಪ ಹೊತ್ತಲ್ಲಿ ಚಿಕನ್ ಬೇಯುತ್ತೆ. ನೋಡಿ ಹಿಂಗಾಗಿದೆ ಚಿಕನ್ನು, ಒಳ್ಳೆ ರಸ ಚಂದ ಎಳ್ದಿದೆ. ನಾನು ಇದಕ್ಕೆ ಒಂಚೂರು ಎಣ್ಣೆ ಹಾಕಿಲ್ಲ ಪೀಪಲ್. ಹೆಂಗಿದೆ ನೋಡಿ ಎಣ್ಣೆ, ತೋರಿಸ್ತೀನಿ ನಿಮಗೆ. ನಾನು ಎಲ್ಲ ಚಿಕನ್ದೇ ಎಣ್ಣೆ ನೋಡಿ, ಎಷ್ಟು ಚೆನ್ನಾಗಿ ಸೂಪ್ ಆಗಿದೆ ನೋಡಿ. ಸೂಪ್ ಹಿಂಗಿರ್ಬೇಕು, ಕೋಳಿ ಸೂಪು ಅಂದರೆ ನೋಡಿ ಹಿಂಗಿದೆ ನೋಡಿ. ಇದನ್ನೇ ನೀವು ಹಂಗೆ ಕುಡಿದ್ರೂ ಸಹ ಚೆನ್ನಾಗಿರುತ್ತೆ. ಚಿಕನ್ ಜೊತೆ ತಿಂತೀನಿ ಅಂದರೂ ಸಹ ಆಗುತ್ತೆ. ಡ್ರಿಂಕ್ ಮಾಡೋರಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ನು. ಚಂದ ಆರಾಮ್ಸೆ ಹೇಳೋದು ಕೂದ್ಬೋದು. ಈಗ ಲಾಸ್ಟಿಗೆ ಒಂದು ಚಿಲ್ಲಿ ಹಾಕಬೇಕು. ಚಿಲ್ಲಿ ಹಾಕಿ ಒಂಚೂರು ಹಂಗೆ ಕುದ್ರೆ ಮುಗೀತು. ಚಿಲ್ಲಿ ಹಾಕೋದು ತೋರಿಸ್ತೀನಿ ಒಂದು ಸ್ವಲ್ಪ ತಿರಿ ನೋಡಿ ಗೈಸ್. ಈಗ ಒಂದು ಸ್ವಲ್ಪ ಚಿಲ್ಲಿ ಹಾಕಿದ್ದೀನಿ. ಈಗ ಚಿಲ್ಲಿ ಹಾಕಿ ಹಿಂಗೇನೆ ಕೂತ್ರೆ ಇದು ರೆಡಿ ಆಗಿಬಿಡುತ್ತೆ. ಈಗ ಇದನ್ನ ಇಳಿಸ್ಬಿಟ್ಟು ಹಂಗೇನೆ ಇಟ್ಬಿಡಿ ಸ್ವಲ್ಪ ಹೊತ್ತು. ಚಂದ ಅದು ಒಳ್ಳೆ ಮಸಾಲೆ ಎಳ್ಕೋಬೇಕು. ಮಸಾಲೆ ಎಳ್ಕೊಂಡ್ಮೇಲೆ ನಾನು ಹೇಳ್ದಂಗೆ ಆರಾಮ್ಸೆ ಅಷ್ಟು ಐಟಮು ನಾನು ಹೇಳೋದಲ್ಲ, ರೈಸು, ನಾನು, ಚಪಾತಿ, ರೊಟ್ಟಿ, ಮುದ್ದೆ, ಏನ ಜೊತೆ ಬೇಕಾದ್ರೂ ಆರಾಮ್ಸೆ ಕಲಿಸ್ಕೊಂಡು ತಿನ್ಕೊಳ್ಳಿ. ಆರಾಮ್ಸೆ ನೆಮ್ಮದಿ ಜೀವನದಲ್ಲಿ ಇರಿ ಅಷ್ಟೇ. ಈಗ ಇನ್ನೇನು ಅಷ್ಟೇ, ಮುಗೀತು. ಇನ್ನೇನು ಕಬಾಬ್ ಹಾಕಿದ್ರೆ ಊಟಕ್ಕೆ ರೆಡಿ. ಆಮೇಲೆ ಮುಂದೆ ಇನ್ನೊಂದು ಕಂಟೆಂಟ್ ಸಿಗೋಣ. ಅದು ಒಂದು ನಿಮಿಷ ಸ್ವಲ್ಪ ಕಬಾಬನ್ನು ಮುಗಿಸ್ಬಿಡ್ತೀನಿ. ಆಮೇಲೆ ನೀವು ಆರಾಮ್ಸೆ ಹೋಗ್ಬೋದು. ವೀಡಿಯೋ ದೊಡ್ಡದೇನು ಬರೋದು, ಚಿಕ್ಕದೇ ವೀಡಿಯೋ ಅಷ್ಟೇ, ಚಿಕ್ಕದೇ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ, ಚಿಕ್ಕದು. ಈಗ ಹಂಗೇನೆ ಎಣ್ಣೆ ಕುದೀತಾ ಇದೆ, ಏನಿಲ್ಲ, ಎಣ್ಣೆಗೆ ಈ ಕಬಾಬ್ನ ಅಲ್ಲಿಗೆ ಹಾಕ್ತೀನಿ. ಅಲ್ಲಿಗೆ ಕಬಾಬ್ ಪೀಸು ರೆಡಿ ಆಗುತ್ತೆ. ಕಬಾಬ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಕಬಾಬು ಅಂತ. ಏನಿಲ್ಲ, ಉರಿಯೋ ಎಣ್ಣೆಗೆ ಬಿಸಿ ಬಿಸಿ ಕಬಾಬ್ ಚಿಕನ್ ಪೀಸ್ನ ತೆಗೆದು ಹಾಕಿದ್ರೆ ಕಬಾಬ್ ರೆಡಿ. ಕಬಾಬ್ 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 ನೋಡ್ಕೊಳ್ರಪ್ಪ. ಕಬಾಬ್ನ ತೆಗೆದು ಆರಾಮ್ಸೆ ಎಣ್ಣೆಯಲ್ಲಿ ಬಿಡಿ, ರೆಡಿ ಆಗುತ್ತೆ ಕಬಾಬು. ನೋಡಿ ಹೆಂಗೆ ಕಬಾಬು ಪೊಕ್ಕ ಅಂತ ಇದೆ ಅಂತ. ಈಗ ಇದೇ ಜಾಗದಲ್ಲಿ ಬೇಕು, ಹಿಂಗೆ ತಿರುಗಿಸ್ಕೊಳ್ಳಿ. ನನ್ನ ಪ್ರಕಾರ ಒಂದು 2 ಸತಿನಾದರೂ ಕಬಾಬ್ನ ಹಾಕಬೇಕು. ಯಾಕಂದರೆ ಕ್ರಿಸ್ಪಿ ಕಬಾಬ್ ಬೇಕು ಅಂದರೆ ಒಂದು 2 ಸತಿ ಬೇಕು. ಅವ್ವ ಮಾಡೋದು, ಅಜ್ಜಿ ಮಾಡೋದು, ಅಮ್ಮ ಮಾಡೋದು ಎಲ್ಲ ನಾನು ನೋಡ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಅಡುಗೆ ಗೊತ್ತು ಕಣ್ರಿ ನನಗೂ. ಜಾಸ್ತಿ ಏನು ಗೊತ್ತಿದೆ ಅಡುಗೆ. ಏನು ಅಡುಗೆ ಪಂಡಿತ ಅನ್ಕೋಬೇಡಿ, ಒಂದು ಸಣ್ಣ ಪುಟ್ಟ ಅಡುಗೆನೋ ಮಾಡ್ತೀನಪ್ಪ ಆಯಿತಾ. ಸೊ ಹಿಂಗೆ ಕಬಾಬು ನೋಡ್ಕೋಬೇಡಿ. ಹಿಂಗೆ ಎಲ್ಲ ಪೀಸ್ನೂ ಹಾಕ್ಬೇಕು ಅದಕ್ಕೆ. ಓಕೆ, ಈಗ ಜಾಲ್ರಿ ಚಿಕ್ಕದಿರೋದ್ರಿಂದ ನನ್ನ ಹತ್ರ ಜಾಲಿನೂ ಇಲ್ಲ. ಟೀ ಸೋಸೋದ್ರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಹತ್ರ ಜಾಲ್ರಿ ಇದೆ, ಸ್ವಲ್ಪ ಜಾಸ್ತಿ ಪೀಸ್ಗಳನ್ನೇ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗೇ ಬೇಯುತ್ತೆ ಕಬಾಬು, ಪ್ರಾಬ್ಲಮ್ ಏನೂ ಇಲ್ಲ ಆಯಿತಾ. ಈಗ ಎಲ್ಲನೂ ಹಾಕ್ಬಿಟ್ಟು ಮಾಡಿ ನಿಮಗೆ ತೋರಿಸ್ತೀನಿ. ಹಿಂಗೋ 4 ಪೀಸ್ ಇರೋದು ತೋರಿಸ್ತೀನಿ. ಕಬಾಬ್ ಹಿಂಗೆ ಗೋಲ್ಡನ್ ಬ್ರೌನ್ ಬರಬೇಕು. ಕರ್ದೋಗೋ ರೇಂಜಿಗೆ ಮಾತ್ರ ಮಾಡ್ಕೋಬೇಡಿ, ಆಮೇಲೆ ಕರ್ದಿರೋ ಬೂದಿ ತಿನ್ಬೇಕಷ್ಟೆ ಚಿಕನ್ನ ನೀವು. ಈಗ ಇದೇ ಕಬಾಬ್ನ ಸ್ವಲ್ಪ ಆದ್ಮೇಲೆ ತೆಗೆದುಬಿಡಿ. ಯಾಕಂದರೆ ಸೆಕೆಂಡ್ ರೌಂಡಿಗೆ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ಎಣ್ಣೆ ಕಾಲ್ಬಿಟ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಚಿಕನ್ನು. ನೋಡ್ಕೋಬೇಡಿ ಹೆಂಗೆ ಚೆನ್ನಾಗಿ ಬಂದಿದೆ ಚಿಕನ್ನು.
ರಪ್ಪ ಸೆಕೆಂಡ್ ರೌಂಡ್ ಕಬಾಬ್ ಹಿಂಗಾಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ರೌಂಡಲ್ಲಿ ಹೆಂಗೆ ಬಂದಿದೆ ನೋಡಿ, ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ ಕಬಾಬು. ಹಿಂಗೆ ಮನೇಲಿ ಮಾಡ್ಕೊಂಡು ತಿನ್ರಪ್ಪ. ಹೊರಗಿಂತಂದರೆ ಒಂದು ಲಾಸು, ಪ್ಲಸ್ ಏನಂದರೆ ಹೆಂಗೆ ಮಾಡಿರ್ತಾರೆ ಯಾರಿಗೆ ಗೊತ್ತು. ನೀವು ಅಂದರೆ ಮನೇಲಿ ಉಟ್ಕೊಂಡು ಆರಾಮ್ಸೆ ತಿನ್ಬೋದಲ್ಲ. ನಾನು ಹೇಳೋದು ಮನೇಲಿ ಆರಾಮ್ಸೆ ಕಬಾಬ್ ಮಾಡ್ಕೊಂಡು ತಿನ್ನಿ. ಈಗ ನೋಡಿ ಹೆಂಗೆ ರುಚಿಯಾಗಿ ಕಬಾಬ್ ರೆಡಿಯಾಗಿದೆ ಇಲ್ಲಿ ಅಂತ. ಈಗ ಇದೇ ಕಬಾಬ್ನ ಚೆಂದ ಅನ್ನಕ್ಕೋ ಇಲ್ಲ ಏನಕ್ಕೋ ಅದು ಸೈಡ್ಸಿಗೆ ತಿಂದ್ರಪ್ಪ, ಏನು ಚೆನ್ನಾಗಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗೂ ಟೇಸ್ಟಿಯಾಗೂ ಇರುತ್ತೆ. ನಾನು ಹೇಳ್ತೀನಿ ಎಲ್ಲ ಆರಾಮ್ಸೆ ಮನೇಲಿ ಮಾಡ್ಕೊಂಡು ತಿನ್ನಿ. ಈ ಕಬಾಬ್ ಕಾಣಿಸಿದೆಯಲ್ಲ ಹೆಂಗೆ ಮುರಿತೀನಿ ನೋಡಿ. ಈಗ ಪೀಸ್ನ ನೋಡಿ ಹೆಂಗೆ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಪೀಸು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪೀಸು, ಕಾಣಿಸ್ತಾ ಇದೆಯಾ ನಿಮಗೆ? ಪೀಸ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಬೆಂದಿದೆ ಪೀಸು, ಒಳಗವರೆಗೂ ಚೆಂದ ರುಚಿಯಾಗಿ ಜ್ಯೂಸಿಯಾಗಿ ಬೆಂದಿದೆ. ಟೇಸ್ಟ್ ನೋಡೋಣ ಬನ್ನಿ. ಅದ್ಭುತ, ಒಳಗವರೆಗೂ ಮಸಾಲ ನೀಟಾಗಿ ಹೋಗಿದೆ, ಇನ್ನೂ ಬಿಸಿಯಾಗಿದೆ, ಚೆನ್ನಾಗಿದೆ. ಸೊ ಗ್ರೇವಿನೂ ರೆಡಿ ಆಯಿತು, ಕಬಾಬು ರೆಡಿ ಆಯಿತು. ಹೀಗೆ ಮನೇಲಿ ಮಾಡ್ಕೊಂಡು ಆರಾಮ್ಸೆ ತಿನ್ನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋಕ್ಕೆ ನಾನು ರಮ್ ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಎಲ್ಲನೂ ಮಾಡಿ. ಗೊತ್ತಿರೋರಿಗೆಲ್ಲ ಶೇರ್ ಮಾಡಿಬಿಡಿ, ಯಾಕಂದರೆ ವೀಡಿಯೋ ಅಂದರೆ ವೀಡಿಯೋಲ್ಲಿ ಅದ್ಭುತ ಅಡಿಗೆ ಸಿಗುತ್ತೆ ನಿಮಗೆ ನೋಡೋಕ್ಕೆ ಹಾಗೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಜೈ ಕರ್ನಾಟಕ ಮಾತೆ, ಪೀಸ್ ಔಟ್.